ನಮ್ದು ಇನ್ನೇ ಇಲ್ಲ ಇನ್ನೇ ಆಗಿಲ್ಲ ಒಂದ್ ಸ್ವಲ್ಪ ನಾಷ್ಟ ಮಾಡಕ್ ಬಂದಿದ್ದೆ ಹೊರಗ. ಹ್ಮ್ ನಂಬಲ್ಲ 50 ರೂಪಾಯಿ ಇದ್ದವು, ಇಲ್ಲಿ ಬಂದೆ ನೋಡ್ದೆ 50 ರೂಪಾಯಿ ಇಲ್ಲ, ಈಗ ತಿಂದ್ಬಿಟ್ಟಿನಿ. 30 ರೂಪಾಯಿ ಎಷ್ಟಾಗ್ಬೋದು? ಆಗದಿಲ್ಲ. ನಿಂದು ತಾಯಿ ಗುಣ ತೀರೋದಿಲ್ಲ. 100 ರೂಪಾಯಿ ಹಾಕ್ಸ್ನಿ ಮತ್ತೆ ಇದು ಮಾಡ್ಕತ್ತೆ ಅಲ್ಲಿ. ನಿನ್ನ ಕಣ್ಣ ಮುಂದೆ ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಹೇ ಎಲ್ರಿಗೂ ಈ ನಿಮ್ಮ ಮನೆ ಮಗ ರೌತ್ ಮಾಡುವ ನಮಸ್ಕಾರ. ಇವತ್ತ ವಿಡಿಯೋ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರ, ಈಗ ನನ್ನ ಹತ್ರ ಅಮೌಂಟ್ ಇಲ್ಲ 30 ರೂಪಾಯಿ. ಅಂದ್ರೆ ಈಗ ಒಂದ್ ಕಡೆ ಏನೋ ನಾನು ನಾಷ್ಟ ಮಾಡಕ್ ಬಂದಿನಿ, ನನ್ನ ಬಲ್ಲ ಅಮೌಂಟ್ ಇದ್ದು ಕಳ್ದಾವ. ನಮ್ ದೋಸ್ತರಿಗೆಲ್ಲ ಫೋನ್ ಮಾಡಮ್ಮು, ಅಮೌಂಟ್ ಹಾಕ್ತಾರ ಇಲ್ಲ ತಿಳ್ಕಿರಿ ಚೆಕ್ ಮಾಡಮ್ಮು. ಈಗ ಫಸ್ಟ್ನೇದಾಗಿ ನಮ್ಮ ವೆಂಕಿ ಅಂತ ನಮ್ಮ ದೋಸ್ತ, ಅವ ಬೆಂಗಳೂರಾಗಿರ್ತಾನ. ಅವನ ಬಲ್ಲಿ ಕೇಳಮ್ಮು ಏನ್ ಹೇಳ್ತಾನ, ಕೊಡ್ತಾನ ಇಲ್ಲ ಅಮೌಂಟ್ ಅಂತೇಳಿ. ಹಲೋ ಹಲೋ ಹೇಳ ದೋಸ್ತ. ದೋಸ್ತ ಏನ್ ಮಾಡತ್ತಿ? ಹೇಳ ಮಗ, ಡ್ಯೂಟಿ ಮೇಲೆ. ಊಟ ಊಟ ಅವಾಗ 2 ಗಂಟೆ ಮಾಡಿದೆ, ನಿಂದು? ನಮ್ದು ಇನ್ನೇ ಇಲ್ಲ ಇನ್ನೇ ಆಗಿಲ್ಲ, ಒಂದ್ ಸ್ವಲ್ಪ ನಾಷ್ಟ ಮಾಡಕ್ ಬಂದಿದ್ದೆ ಹೊರಗ. ಹ್ಮ್ ನಂಬಲ್ಲ 50 ರೂಪಾಯಿ ಇದ್ದವು, ಇಲ್ಲಿ ಬಂದೆ ನೋಡ್ದೆ 50 ರೂಪಾಯಿ ಇಲ್ಲ, ಈಗ ತಿಂದ್ಬಿಟ್ಟಿನಿ. 30 ರೂಪಾಯಿ ಆಗದಿಲ್ಲ. ನಿಂದು ತಾಯಿ ಗುಣ ಸರಿ ಆಗ್ತಾ ನೋಡು. ಆಗ್ತಿ ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ. ಗೈಸ್, ಅವನಿಗೆ ನಾ ಹೇಳಿದ್ದು 30 ರೂಪಾಯಿ, ಅವ ನೋಡ್ರಿ 50 ರೂಪಾಯಿ ಹಾಕ್ಯಾನ. ಇದೇ ರೀ ಫ್ರೆಂಡ್ಶಿಪ್ ಅಂದ್ರ ಈಗ ನಂಗೆ ಲಾಸ್ಟ್ ಟೈಮ್ ಅವು ಇವಕ್ಕೆ ಬೇಕಾದಾಗ ನಂಗೆ ಹೆಲ್ಪ್ ಬೇಕಾದಾಗ ಮಾಡ್ಯಾನ. ಬಟ್ ಎಮರ್ಜೆನ್ಸಿ ಟೈಮ್ದಾಗ ಈ ಥರ ನಾವು ಊಟ ಮಾಡಕ್ಕೆ ಬಂದೀನಿ ನನ್ನ ಮಕ್ಕ ಹಾಕಂದಾಗ ಗೈಸ್ ಇನ್ನೊಬ್ಬನಿಗೆ ಟ್ರೈ ಮಾಡಮ್ಮು. ನಮ್ಮ ಕ್ಲಾಸ್ಮೇಟ್ ಅವ, ನಮ್ಮ ಪೂಜಾರಿ ಅಂತ ಹೇಳಿ ಅವನ ಹೆಸರ. ಅವನಿಗೆ ಫೋನ್ ಹಚ್ತೀನಿ, ಅವ ಏನಂತ ಫೋನ್ ಎತ್ತಲ್ರಿ ಗೈಸ್ ಅವ. ಹಲೋ, ಹೇಳೋ. ಎಲ್ಲಿದವ್ರ? ಇಲ್ಲ ಇದ್ರ ವಿಜಯಪುರದ. ಏನ್ ಮಾಡತ್ತಿ? ಏನಿಲ್ಪ, ಊಟ ಏನ ಇಲ್ಲ ಮಾಡ್ಬೇಕು. ಹೌದು, ಕೆಲವೊಂದು ಸ್ವಲ್ಪ ಹೊರಗೆ ನಾಷ್ಟ ಮಾಡಕ್ಕೆ ಬಂದಿದ್ದೆ. ನಮ್ಮ ಬಲ್ಲಿ ರೊಕ್ಕ ಇದು ಆಗಿತ್ತು, ಕಳೆದವ. ಒಂದು 30 ರೂಪಾಯಿ ಫೋನ್ ಪೇ ಮಾಡಿದೆ. ಫೋನ್ ಪೇ ನಂದು ಇದು 0 ಅಕೌಂಟ್ ಕಟ್ ಆಯ್ತು ಅಂತ ರೊಕ್ಕ ಇಡಲ್ಲ ಅಂದ್ರೆ ಹೊಟ್ಟೆ. ಆಗ್ತಿದ್ ಬಿಡು. ಅದೇ ನಮ್ಮ ಪೂಜಾರಿದು ಫೋನ್ ಪೇ ಏನೋ ಪ್ರಾಬ್ಲಮ್ ಆಗ್ಯದತ್ತ. ಇರಲಿ ಬಿಡ್ರಿ, ಮತ್ತವ್ರಿಗೆ ಟ್ರೈ ಮಾಡವು. ಈಗ ಮೂರನೇದಾಗಿ ನಮ್ಮ ಕಾಂತು ಕಿಚ್ಚ ಅಂತೇಳಿ ನಮ್ಮ ದೋಸ್ತನ, ಅವನಿಗೆ ಫೋನ್ ಮಾಡ್ತೀನಿ, ಅವ ಏನು ಹೇಳ್ತಾನೆ ನೋಡಮ್. ಆಯ್ತು, ಆಮೇಲೆ ಆಡ ಏನು ಕೇಳ್ತಾನ್ರಿ ಮಗ. ಹಲೋ ದೋಸ್ತ, ಎಲ್ಲಿ? ಇಲ್ಲೇ ಬಿಜಾಪುರ. ಏನು ಮಾಡತ್ತಿ? ಇಲ್ಲಿ ಬಂದೇವು ಕಾರ್ ಇದು ಮಾಡಕ. ಹೌದು, ಅದೇ ಫ್ರೀ ಇದಿಲ್ಲ? ಹೇಳ. ಅದೇ ಒಂದು 30 ರೂಪಾಯಿ ಬೇಕಾಗಿತ್ತು ದೋಸ್ತ. ನಾಷ್ಟ ಮಾಡಕ್ಕೆ ಬಂದಿದ್ದೆ, ನಂದು ಕಳೆದ 50 ರೂಪಾಯಿ ಇದ್ದು ನಮ್ಮ ಬಲ್ಲಿ. ಏನ್ ಹಾಕ್ಲಿ? 30. ಆಯ್ತು ನೋಡು. ಹಾಂ ಸರಿ. ನೀ ನನ್ನ ಬೆಸ್ಟ್ ಫ್ರೆಂಡು. ಗೈಸ್, ಈಗ 4ನೇದಾಗಿ ನಮ್ಮ ಬುಡ್ಡೆ ಅಂತೇಳಿ, ಅವನು ನಾನು ಭಾಳ ದಿನದಿಂದ ಪರಿಚಯ. ಅವನಿಗೆ ಫೋನ್ ಮಾಡಮ್ಮ. ಈಗ ಅವ ಏನಂತಾನೆ ಅಂತೇಳಿ, ಮೇ ಬಿ ಇವ್ನ ಬಲ್ಲಿ ರೊಕ್ಕ ಇರಲ್ಲ, ನೋಡಮ್ ಕೇಳಮ್ಮ. ಹಲೋ, ಬುಡ್ಡೆ ಎಲ್ಲಿದ್ಲೆ? ಡಾಬಾದಾಗ. ಹಾಂ, ಡಾಬಾದಾಗ ಯಾವ್ದಬ್ಬ? ಇಲ್ಲಿ ಇದು ಎಂಕಂಚಿ ಡಾಬಾ. ಹೌದಾ? ಇದು ದೋಸ್ತ, ಏನಪ್ಪ? ನಂಬಲ್ಲಿ ಒಂದು 50 ರೂಪಾಯಿ ಇದ್ದು, ಅವು ಇಟ್ಕೊಂಡ್ಕೆ ನಾಷ್ಟ ಮಾಡಕ್ಕೆ ಹೋಗಿನಿ, ಕಳೆದಾವಲ್ಲೇ. ಈಗ ನಾಷ್ಟ ಮಾಡೀನಿ, ಒಂದು 30 ರೂಪಾಯಿ ಬೇಕಾಗ್ಯಾವ, ಅದಕ್ಕೆ ಸಂಬಂಧ ಹಾಕಿಸ್ತೇನಂತ. ನೀನು ಅವನು ಯಾಕೆ ಕರ್ಕೊಂಡೆ? ಅಲ್ಲಿ ಕಿಸದ ಇಟ್ಕೊಂಡು ಹಿಂದಿನ ಕಿಸದಾಗ ಇಲ್ಲಿ ಹೊಂಟಿದ್ದೆ, ಹೋಗಕ್ಕೆ ನಾಷ್ಟ ಮಾಡೀನಿ. ಮತ್ತೆ ಚೆಕ್ ಮಾಡ್ಕೊಂಡೆ ಬಲ್ಲಾಕ ಇದ್ದಿದ್ದಿಲ್ಲ. ಮೊದಲೇ ನೋಡಿ ಮಾಡಿ ನಾಷ್ಟ ಮಾಡ್ಬೇಕು, ಸುಮ್ಮನೆ ಹಂಗೆ ಹೋದ್ರೆ ಹಂಗ. ಅದು ಮತ್ತೆ ನನಗೆ ಗೊತ್ತಾ ಕಳೀತಾವ ಅಂತೇಳಿ. ಹೌದಾ? ಹ್ಮ್, ಆಯ್ತಾಯ್ತು. ಇಲ್ಲಿ ಯಾರ ಕೈಲಾರ ಒಂದ್ 100 ರೂಪಾಯಿ ಹಾಕ್ಸ್ನಿ ಮತ್ತೆ ಇದು ಮಾಡ್ಕತ್ತೆ ಅಲ್ಲಿ. ಆಯ್ತು. ಇಲ್ಲ, ಬರೀ 30 ರೂಪಾಯಿ ಇದ್ರೆ ಹಾಕ್ಸು. 30 ರೂಪಾಯಿ ಇವಾಗ 100 ರೂಪಾಯಿ ಹಾಕ್ಸ್ಬಿಡ್ತೀನಿ, ಬರಾಬರಿ ಅಂತ ಕಡೆ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಚಾಂತಕ ಆಯ್ತಾಯ್ತು. ಗೈಸ್, ಈಗ 4ನೇದಾಗಿ ನಮ್ಮ ಪ್ರದೀಪ್ ಅಂತೇಳಿ, ಅಂದ್ರೆ ನಮ್ಮ ಕಾಕ ಆಗ್ಬೇಕವ. ಒಂಥರ ಫ್ರೆಂಡ್ ಥರನೇ ಅದಾನ. ಅವನಿಗೆ ಫೋನ್ ಹಚ್ಚಮ್ಮು, ಹಿಂಗೆ ಬೇಕಾಗಿ ಅಂತೇಳಿ ಏನಂತ ನೋಡಮ್ಮ. ಹಲೋ ಮಲಕ, ಏನ್ ನಡ್ಸಿ? ಏನಪ್ಪ ಋಣ ಕೊಟ್ಟಿನ ಅದ ಐತ.
ಹೌದು ಮಲ್ಲಕ್ಕ ಕೆಲವೊಂದ್ ಸ್ವಲ್ಪ ಹೊರಗೆ ನಾಷ್ಟ ಮಾಡಕ್ ಬಂದಿದ್ದೆ ಬಲ್ಲಕ್ ಒಂದ್ 50 ರೂಪಾಯಿ ಇದ್ದು ಕಳೆದವು. ಅದಕ್ಕೆ ಒಂದ್ 30 ರೂಪಾಯಿ ಫೋನ್ ಪೇ ಮಾಡ್ತೇನೆ ನಂದು. ಯಾಕಾಗ್ಲಿ ಒಂದ್ 30 ರೂಪಾಯಿ. 30 ರೂಪಾಯಿ ಹ್ಮ್ 30 ರೂಪಾಯಿ ಹಾಕೊಂಡ್ರೆ ಒಂದ್ ದಿವಸ ಆಗ್ಲೇನ? ಇಲ್ಲ 30 ಅದೇ 50 ರೂಪಾಯಿ ಇದ್ದು ನಮ್ಮ ಬಲ್ಲಿ ಕಳೆದವು ಅದಕ್ಕೆ. ನೋಡಿ ಎಲ್ಲಿಗಾರ ಹಾಕೋಲ್ಲ ಒಂದ್ ದಿವಸ ಖರ್ಚು ಬರಲ್ಲ. ಈಗ ನಿಂದು ತಾಯಿ ಗುಣ ಗೈಸ್ ಇವ ನಮ್ಮ ಕಾಕ ಬಟ್ ನಾ ಯಾವಾಗ ಕೇಳಿದಾಗೂ ಇಲ್ಲ ತಂದಿಲ್ಲ. ಕಡೆಗೆ ಎಲ್ರಿ ಬೇರೆ ಕಡೆ ಅರೇಂಜ್ ಮಾಡಿರ್ತಾನ. ಬಟ್ ಗೈಸ್ ನೋಡ್ರಿ ನಮ್ಮ ಕಾಕಾಗ 30 ರೂಪಾಯಿ ಹಾಕತ್ ಹೇಳಿದ್ದೆ. ಅವ ನೋಡ್ರಿ ಎಷ್ಟು ಹಾಕ್ಯಾನಂತ ಹೇಳಿ 100 ರೂಪಾಯಿ ಹಾಕ್ಯಾನ್ರಿ. ಸಾಕಲ್ರಿ, ಥ್ಯಾಂಕ್ಸ್ ಕಾಕ. ಗೈಸ್ ಈಗ ನೆಕ್ಸ್ಟ್ ನಮ್ಮ ಈರಣ್ಣ ಅಂತೇಳಿ ನಮ್ಮ ಬ್ರೋ ಅವನಿಗೆ ಫೋನ್ ಹಚ್ಚಮ್ಮ. ಆಗಿದೆ, ದಯವಿಟ್ಟು ನಂತರ ಪ್ರಯತ್ನಿಸಿ. ಆಗ್ಯದ್ರಿ, ಇರ್ಲಿ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಗೈಸ್ ನೆಕ್ಸ್ಟ್ ಆಗಿ ನಮ್ಮ MG ಪಾಟೀಲ್ ಅಂತೇಳಿ ಅವ ನಮ್ಮ ಫುಲ್ ಫ್ರೆಂಡ್ ಅವ. ಅವನಿಗೆ ಕೇಳಮ್ಮ ರೊಕ್ಕ ಏನು ಕೊಡ್ತಾನ ಇಲ್ಲ ಅಂತೇಳಿ. ನೀವು ಕರೆ ಮಾಡುತ್ತಿರುವ ಎಲ್ಲೇ ಮಾತಾಡತಾನ್ರಿ ಯಾವ್ದೋ ಹುಡುಗಿ ಸಂಗಟ. ಮಾಡುತ್ತಿದ್ದಾರೆ. ನೀವು ಕಾಯಬಹುದು ಅಥವಾ ಪುನಃ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಗೈಸ್ ಇನ್ನೊಬ್ಬ ನಂಗೆ ಕ್ಲಾಸ್ಮೇಟ ಅವ ಶಿವ್ಯ ಅಂದ್ರ ನಮ್ಮ ದೋಸ್ತ ಅವ. ಅವನಿಗೆ ಫೋನ್ ಮಾಡ್ತೀನಿ, ಅವ ಏನ್ ಹೇಳ್ತಾನ ಕೇಳಮತ್ತ. ಹಲೋ ಎಲ್ಲೇ ಹಲೋ ಎಲ್ಲಿದಿ? ಬಿಜಾಪುರ. ಏನ್ ಮಾಡತ್ತಿ? ಏನಪ್ಪ ಇಲ್ಲೇ ಗಾಡಿ ಬರೀತೆ. ಆಗ್ಯದ ಇಲ್ಲ ಗಾಡಿ ಕೆಲಸ? ಆಗ್ಯದ. ಅದೇ ಕೆಲವೊಂದ್ ಸ್ವಲ್ಪ ಹೊರಗೆ ಬಂದಿದ್ದ ದೋಸ್ತ, ಒಂದು 30 ರೂಪಾಯಿ ಬೇಕಾಗಿತ್ತು. ಹೌದಾ, ಆಯ್ತಾಯ್ತು ಹಾಕ್ತು. ಸರಿ. ದುಡ್ಡಿರಲಿ ಇಲ್ದಿರಲಿ ನಗುವಿನ ಒಡೆಯ ಕೆಳ ಗೈಸ್ ಇವನಿಗೆ ನಾವು ಏನಾದರೂ 1 ರೂಪಾಯಿ ಕೇಳಿಲ್ಲ ಇವನಿಗೆ. ಹಿಂಗೆ ದೋಸ್ತವ್ರು ಅಮೌಂಟ್ ಬೇಕಾಗ್ಯಾವ ಹಂಗೆ ಹಿಂಗೆ ಅಂತೇಳಿ ಫಸ್ಟ್ ಟೈಮ್ ಫೋನ್ ಹಚ್ಚಿನಿ ಏನಾರ ಅನ್ಕೋತಾನೆ ಏನಂತೇಳಿ. ಒಂದೇ ಮಾತಿಗೆ ಆಯ್ತು ಸರಿ ಹಾಕ್ತೀನಿ ತಗೋತಂದ. ಇಷ್ಟೇ ಸಾಕಲ್ರಿ ಫ್ರೆಂಡ್ಶಿಪ್. 1 to 10th ಕಲ್ತೀವಿ ಇವ ನಾನು. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಗೈಸ್ ನೋಡಿದ್ರಲ್ಲ, ಈಗ ನಮಗೆ ಎಮರ್ಜೆನ್ಸಿ ಟೈಮ್ದಾಗ ಯಾರು ಅಮೌಂಟ್ ಕೊಡ್ತಾರ ಯಾರು ಕೊಡಲ್ಲ ಅಂತೇಳಿ. ಕೊಡಲ್ಲ ಅಂದ್ರೆ ಅವ್ರದ್ದು ತಪ್ಪ, ಅವ್ರು ಏನೋ ನಮ್ಮ ಕಷ್ಟಕ್ಕೆ ಆಗಲ್ಲತ್ತಲ್ಲ. ಬಟ್ ಏನೋ ಒಬ್ರೊಬ್ರದ್ದು ಫೋನ್ ವರ್ಕ್ ಆಗಲ್ಲ, ಒಂದೊಂದು ಟೈಮ್ ಫೋನ್ಪೇ ಆಗಿರಲ್ಲ. ಅದೇ ಹೇಳ್ದಂಗೆ ನಮ್ಮ ಪೂಜಾರಿ ಅವನು ಮೇ ಬಿ ಏನೋ ಮೈನಸ್ ತಗೋದತ್ತ. ಅವ ಬೇಕಂದ್ರೆ ಈಗ ಹಾಕಿಸ್ತಿದ್ದ, ಬಟ್ ಎಮರ್ಜೆನ್ಸಿ ಟೈಮ್ದಾಗ ಬೇಕಲ್ರಿ. ಅದಕ್ಕಾಗಿ ಹೇಳೋದು, ಕಷ್ಟಕ್ಕೆ ಯಾರು ಆತಾರ ಅವ್ರಿಗೆ ನೋಡ್ರಿ. ಈ ಸುಖ ಇದ್ದಾಗ ನಮ್ಮ ಜೊತೆ ಎಲ್ಲ ಇದ್ದಾಗ ಎಲ್ಲರೂ ಬರ್ತಾರೆ. ಬಟ್ ಕಷ್ಟ ಟೈಮ್ದಾಗ ಯಾರು ಹೆಲ್ಪ್ ಆತಾರ, ನಿಮಗೆ ಕಷ್ಟ ಟೈಮ್ದಾಗೂ ಯಾರು ಹೆಲ್ಪ್ ಆಗ್ಯಾರ ಆ ವ್ಯಕ್ತಿಗೆ ಮತ್ತು ನಿಮ್ಮ ದೋಸ್ತಗೆ ಈ ವಿಡಿಯೋ ಶೇರ್ ಮಾಡಿರಿ. ಗೈಸ್ ಈ ಲಾಗ್ ನಿಮಗೆ ಹೆಂಗೆ ಅನ್ನಿಸ್ತು, ಇಷ್ಟ ಆಯಿತು ಅಂತ ಅಂದ್ಕೊಂಡಿನಿ. ಇಷ್ಟ ಆಗಿದ್ರೆ ನೀವು ಶೇರ್ ಮಾಡಿರಿ. ಮತ್ತು ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋಗಳು ಇನ್ನು ಮೇಲಿಂದ ಬರ್ತಾ ಇರ್ತಾವೆ. ಮತ್ತು ನೆಕ್ಸ್ಟ್ ಈಗ ನಮ್ಮ 3 ಜಾತ್ರೆ ಅದ, ಮತ್ತು ನಮ್ಮ ಫ್ರೆಂಡ್ಸ್ಗಳು ಬರತ್ತಾರೆ ಈಗ ಬೆಂಗಳೂರಿಂದ. ಅವ್ರ ಜೊತೆ ಒಂದು ಲಾಗ್ಗಳು ಮತ್ತು ಈ ಥರ ಕಾಮಿಡಿ ಫನ್ ಆಗಿರೋದು ಲಾಗ್ ಮಾಡ್ತಿರ್ತೀನಿ. ಹಾಗೆ ವಿಡಿಯೋ ಏನಾರ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾರ ನಮ್ಮ ಚಾನಲ್ಗೆ ಹೊಸಬ್ರ ನೋಡಕತ್ತಿದ್ರಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕಮೆಂಟ್ ಶೇರ್ ಮಾಡಿರಿ. ಮತ್ತು ಉತ್ತರ ಕರ್ನಾಟಕದ ಪ್ರತಿಭೆಯಾಗಿ ಬೆಳೆಸ್ರಿ ಅಂತ ಹೇಳ್ತೀನಿ. ಮತ್ತು ಮುಂದಿನ ನೆಕ್ಸ್ಟ್ ಲಾಗ್ದಾಗ ಸಿಗಮತ್ತ. ಬಾಯ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು.